ಚಿಕನ್ ಪಲಾವ್ ಸರ್. ಸರ್ ಚಿಕನ್ ಚಾಪ್ 70 rupees ಆಫ್. ಓಕೆ. ಸೈಡ್ಸ್ ಎಲ್ಲ ಅದೇ ರೇಟು ಸೇಮ್ ಪರ್. ಓಕೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ನಾವು ಬಂದಿರೋದು ಮೈಸೂರಲ್ಲಿರುವ ಆರ್ ನಾಟಿ ಸ್ಟೈಲ್ ಮನೆ ಅಂತ. ಕಾಳು ಸೂಪ್ ಆಗ್ಲಿ, ಮಟನ್ ಚಾಪ್ಸ್ ಆಗ್ಲಿ, ಚಿಕನ್ ಚಾಪ್ಸ್ ಆಗ್ಲಿ, ನೀರ್ ದೋಸೆ, ಚಿಕನ್ ಪಲಾವ್ ಎಲ್ಲಾನು ಸಿಗುತ್ತೆ. ಹೆಂಗಿದೆ ಟೇಸ್ಟ್ ಏನು ಅಂತ ನೋಡೋಣ. ಚಿಕನ್ ಪಲಾವ್ ಸರ್. ಸರ್ ಚಿಕನ್ ಪಲಾವ್ 120 ನಾಟಿ ಸ್ಟೈಲ್ ಮಾಡೋದು. ಇದು ಬೆಳಗ್ಗೆನೆ ಬಿಸಿ ಚಿಕನ್ ಪಲಾವ್ ಯಾರು ಕೊಡಲ್ಲ ಮೈಸೂರಲ್ಲಿ. ಸರ್ ಚಿಕನ್ ಚಾಪ್ಸ್ ಬಂದು ನಿಮಗೆ 70 rupees ಆಫ್. 70 rupees ಆಫ್. ಹೌದು ಸರ್. ಓಕೆ. ಸೈಡ್ಸ್ ಎಲ್ಲ ಅದೇ ರೇಟು ಸೇಮ್ ರೇಟ್ ಇದೆ. ಎಲ್ಲ ಸೇಮ್. ಹೌದು ಸರ್. ಅರೆ ಮಟನ್ ಮತ್ತೆ ಅದೇ ಡಿಫ್ರೆನ್ಸ್ ಇದೆ. ಸೊ ಇದು ಮಟನ್ ಕೀಮಾ ಬಾಲ್ ಪೆಪ್ಪರ್. ಓಕೆ. ಮಾರ್ನಿಂಗ್ ಮಟನ್ ಪೆಪ್ಪರ್ ಮತ್ತೆ ಇಡ್ಲಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇಡ್ಲಿಗೆ ಆಗ್ಲಿ, ರೈಸ್ಗೆ ಆಗ್ಲಿ, ನೀರ್ ದೋಸೆಗೆ ಆಗ್ಲಿ ಒಂದು ಗ್ರೇವಿ ಹಾಕೊಂಡಿದ್ದು ಮಟನ್ ಪೆಪ್ಪರ್ ತಿಂತಾರೆ, ಸಖತ್ತಾಗಿರುತ್ತೆ. ಹೋಟೆಲ್ ಬಂದು 3 years ಆಗಿದೆ ಸರ್. ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ 8 o'clock ಇಂದ ಈವ್ನಿಂಗ್ 4 o'clock ಗಂಟ ಇರುತ್ತೆ, ನೈಟ್ ಇರಲ್ಲ ಸರ್. ಓಕೆ. ಬೆಳಗ್ಗೆ ಬಂದು ಚಿಕನ್ ಪಲಾವ್ ಇರುತ್ತೆ, ಇಡ್ಲಿ ಇರುತ್ತೆ, ನೀರ್ ದೋಸೆ ಇರುತ್ತೆ, ಕಾಲ್ ಸೂಪ್ ಇರುತ್ತೆ, ಬಿಸಿ ಎವ್ರಿ ಡೇ ಇರುತ್ತೆ, ಮಂಡೇ ಹಾಲಿಡೇ ಇರುತ್ತೆ ಸರ್. ಬೆಳಗ್ಗೆನೆ ಬಂದು ನಿಮ್ಗೆ ಚಿಕನ್ ಪಲಾವ್ ಸಿಗುತ್ತೆ, ಇಡ್ಲಿ, ನೀರ್ ದೋಸೆ, ಕಾಲ್ ಸೂಪು. ಮಟನ್ ಅಲ್ಲಿ ಮಟನ್ ಪೆಪ್ಪರ್ ಇರುತ್ತೆ, ಮಟನ್ ಸುಕ್ಕ ಸಿಗುತ್ತೆ, ಬೋಟಿ, ಕೈಮಾ, ತಲೆ ಮಾಂಸ ಸಿಗುತ್ತೆ. ಚಿಕನ್ ಅಲ್ಲಿ ಚಿಕನ್ ಚಾಪ್ಸ್, ಚಿಲ್ಲಿ ಲೆಗ್, ಚಿಕನ್ ಪೆಪ್ಪರ್, ಚಿಲ್ಲಿ ಚಿಕನ್, ಡ್ರ್ಯಾಗನ್ ಚಿಕನ್ ಅಂತ ಮಾಡ್ತೀವಿ ಸ್ಪೆಷಲ್. ಅದು ತುಂಬಾ ಹೆವಿ ಮೂವ್ ಇದೆ ನಮ್ಮ ಹತ್ರ. ಮತ್ತೆ ಚಿಲ್ಲಿ ಚಿಕನ್ ಸಿಗುತ್ತೆ, ತುಂಬಾ ಹೆವಿ ಮೂವ್ ಇದೆ ಸರ್ ನಮ್ಮ ಹತ್ರ. ಮಂಡೇ ಒಂದಿನ ಬಿಟ್ಟು ರೆಗ್ಯುಲರ್ ಆಗಿ ಮಿಕ್ಕಿರೋ ಎಲ್ಲ ಐಟಮ್ ಖಂಡಿತ ಸಿಗುತ್ತೆ. 4 ಗಂಟೆ ಮೇಲೆ ಏನಿರಲ್ಲ. ನಮ್ದು ಇನ್ನೊಂದು ಹೋಟ್ಲ್ ಇದೆ, RTO ಇದೆಯಲ್ಲ, RTO ಪಕ್ಕದಲ್ಲಿ ಕಿಂಗ್ ಕಾಫಿ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಎಮಿಷನ್ ಟೆಸ್ಟ್ ಇದೆ, ಸಿಟಿ ಡ್ರೈವಿಂಗ್ ಸ್ಕೂಲ್ ಅಂತ. ಹೌದು ಸರ್, ಆರ್ ನಾಟಿ ಮನೆ ಅಂತ ಪಕ್ಕದಲ್ಲಿ ಆರ್ ನಾಟಿ ಮನೆ. ಅಲ್ಲಿ ಸಿಟಿಂಗ್ ಇದೆ, ಫ್ಯಾಮಿಲಿ ಕಸ್ಟಮರ್ಸ್ ಎಲ್ಲ ಅಲ್ಲಿಗೆ ಜಾಸ್ತಿ ಬರ್ತಾರೆ. ಅಲ್ಲಿ ಮಟನ್ ಐಟಮ್ ಎಲ್ಲ ಜಾಸ್ತಿ ಇರುತ್ತೆ. ಮಟನ್ ಪೆಪ್ಪರ್ ಆಗ್ಲಿ, ಮಟನ್ ಫ್ರೈ ಆಗ್ಲಿ, ಮಟನ್ ಸುಕ್ಕ ಆಗ್ಲಿ, ಎಗ್ ಬೋಟಿ ಫ್ರೈ ಸಿಗುತ್ತೆ ಅಲ್ಲಿ ಸ್ಪೆಷಲ್ ನಮ್ಮ ಹತ್ರ. ಮತ್ತೆ ಫಿಶ್ ತವಾ ಫ್ರೈ ಸಿಗುತ್ತೆ. ತುಂಬಾ ಹೆವಿ ಮೂವಿಂಗ್ ಇದೆ ಸರ್. ಕಸ್ಟಮರ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಮೈಸೂರಿಂದ ಆಗ್ಲಿ, ಪಕ್ಕದಲ್ಲಿ ಬೆಂಗಳೂರಲ್ಲಿ, ಮತ್ತೆ ಯಾವತ್ತು ಊಟಿನೂ ಬರ್ತಾರೆ. ನಾವು ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್. ಸೊ ಗೈಸ್, ನಾವು ತಗೊಂಡಿರೋದು ನೀರ್ ದೋಸೆ, ಮತ್ತೆ ಅದಕ್ಕೆ ಬೋಟಿ ಗ್ರೇವಿ ಕೊಟ್ಟಿದ್ದಾರೆ. ಸೊ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನೀರ್ ದೋಸೆ ಫುಲ್ ಸಾಫ್ಟ್ ಆಗಿ ಇದೆ, ಮತ್ತೆ ಬಿಸಿನೂ ಇದೆ. ಬೆಳಗ್ಗೆ ಬೋಟಿ. ಅಯ್ಯೋ, ಹೆಂಗಿದೆ ಟೇಸ್ಟು ಅಂತ. ಸೂಪರ್ ಆಗಿದೆ ಟೇಸ್ಟು. ನೀರ್ ದೋಸೆಗೂ ಬೋಟಿಗೂ ಕಾಂಬಿನೇಷನ್ ಸೂಪರ್ ಆಗಿದೆ. ನಾ ಅನ್ಕೊಂಡಿರ್ಲಿಲ್ಲ ಇಷ್ಟು ಟೇಸ್ಟ್ ಆಗಿರುತ್ತೆ ಅಂತ. ಬೆಳಗ್ಗೆ ನಾವು ಟಿಫನ್ ಇವತ್ತು ಮಟನ್ ಅದೆಲ್ಲ ತಿನ್ನಲ್ಲ, ಏನಿದ್ರು ಮಧ್ಯಾಹ್ನ ಹೊತ್ತು. ಸೊ ಇವಾಗ ಟ್ರೈ ಮಾಡೋಣ ಅಂತ ಅಲ್ಲಿಂದ ಬಂದಿದ್ದೀವಿ. ಬಟ್ ಬಂದಿದ್ದಕ್ಕೂ ವರ್ತಿದೆ, ಸೂಪರ್ ಟೇಸ್ಟ್ ಆಗಿದೆ, ಮಸ್ತಾಗಿದೆ ಬಿಡಿ. ಸೊ ಗೈಸ್, ನೆಕ್ಸ್ಟ್ ತಗೊಂಡಿರೋದು ನಾವು ಚಿಕನ್ ಪಲಾವ್. ಸೊ ಅದಕ್ಕೆ ಬಂದು ಚಿಕನ್ ಚಾಪ್ಸ್ ಗ್ರೇವಿ ಕೊಟ್ಟಿದ್ದಾರೆ. ಚಿಕನ್ ಚಾಪ್ಸ್ ಗ್ರೇವಿ ಕೊಟ್ಟಿದ್ದಾರೆ. ಸೊ ಇದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಇದು ಚೆನ್ನಾಗಿದೆ, ಬಟ್ ಟೇಸ್ಟ್ ಬಂದು ಈ ಕಡೆ ಬಿರಿಯಾನಿ ತರಾನು ಇಲ್ಲ, ಈ ಕಡೆ ಪಲಾವ್ ತರಾನು ಇಲ್ಲ. ಸೊ ಇದೊಂದು ಡಿಫ್ರೆಂಟ್ ಯೂನಿಕ್ ಟೇಸ್ಟ್ ಆಗಿದೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಈ ಪಲಾವ್ಗೂ ಮತ್ತೆ ಈ ಗ್ರೇವಿಗೂ ಕ್ಲಾಸ್ ಆಗಿದೆ. ಚಿಕನ್ ಟ್ರೈ ಮಾಡೋಣ. ಸೊ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಅದಕ್ಕೆ. ಸೊ ನಾರ್ಮಲಿ ಬಿರಿಯಾನಿ ತಿಂದಾಗ ತುಂಬಾ ಜನಕ್ಕೆ ಈ ಪೀಸ್ ಇಷ್ಟ ಆಗಲ್ಲ, ಒಂಥರ ಗಟ್ಟಿಯಾಗಿರುತ್ತೆ. ಆ ಮಸಾಲೆ ಚೆನ್ನಾಗಿ ಹಿಡ್ದಿದೆ, ಪೀಸು ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ, ತಿನ್ನಕ್ಕೂ ತುಂಬಾ ಚೆನ್ನಾಗಿದೆ. ಸರ್, ಎಷ್ಟು ವರ್ಷದಿಂದ ನೀವು ಊಟ ಮಾಡ್ತಾ ಇದ್ದೀರಾ? 2 ವರ್ಷದಿಂದ ಮಾಡ್ತಾ. ಹೆಂಗಿದೆ ಟೇಸ್ಟ್ ಎಲ್ಲ? ತುಂಬಾ ಚೆನ್ನಾಗಿದೆ. ಸ್ಕೂಲ್ ಮುಗಿಸ್ತಾರೆ ಇಲ್ಲೇ ಬರೋದು. ನೀವೇ ಬಿಗ್ ಕಸ್ಟಮರ್ ಇವ್ರಿಗೆ. ನೀವು ಮಾಡಿದಿರಾ? ಇವನಿಂದ ನಮ್ಗೆ ಅಡ್ಜಸ್ಟ್ ಆಗ್ಬಿಡ್ತು. ಹೌದಾ? ಬಂದ್ರೆ ಊಟ ಮಾಡ್ತಾ ಇದ್ದೀರಾ? ಟೇಸ್ಟ್ ಎಲ್ಲ ಅದೇ ಇವ್ರು ಬಂದ್ರೆ ಇವ್ನ ಕರ ನಾವ್ ಇಲ್ಲಿಗೆ ಬಂದ್ಬಿಡ್ತೀವಿ. ಇಲ್ಲೇ ಸ್ಪಾಟ್ ಗೊತ್ತು ಮಾಮೂಲಿ. ಓಕೆ, ಬರ್ತಾ ಇರ್ತೀವಿ. ಟೇಸ್ಟ್ ಚೆನ್ನಾಗಿದೆ, ಮಾತಾಡಂಗಿಲ್ಲ, ಬರೀ ರುಚಿಗೆ ಹುಡಿಕೊಂಡ್ ಬರ್ತೀವಿ ನಾವು. ಸೊ ಗಾಯ್ಸ್, ನೆಕ್ಸ್ಟ್ ನಾವು ತಗೊಂಡಿರೋದು ಲೆಗ್ ಸೂಪು.
ಸೊ ಈ ಲೆಗ್ ಮಾತ್ರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಪಕ್ಕ ಸಾಫ್ಟ್ ಆಗಿದೆ. ಸೂಪರಾಗಿದೆ. ಸೊ ಇದ್ರಲ್ಲಿ ಡಿಪ್ ಮಾಡಿ ತಿನ್ನೋಣ. ಸಕ್ಕ ಸಾಫ್ಟ್ ಆಗಿದೆ. ಸೂಪರಾಗಿ ಬೇಯಿಸಿದ್ದಾರೆ ಮಟನ್ ಮಾತ್ರ. ಟೇಸ್ಟು ಸೂಪರಾಗಿದೆ. ಸೊ ಇದನ್ನು ತಟ್ಟೆ ಇಡ್ಲಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆಗಲೇ ಹೊಟ್ಟೆ ಫುಲ್ಲಾಗಿರೋದ್ರಿಂದ ನಾವು ತಟ್ಟೆ ಇಡ್ಲಿ ತೊಗೊಂಡಿಲ್ಲ. ಬಟ್ ಹಂಗೆ ಕುಡಿಯೋಕ್ಕೂ ಸೂಪರಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಸೂಪ್ ಕುಡ್ದು ನೋಡ್ತೀನಿ. ಒಳ್ಳೆ ಪೆಪ್ಪರು, ಖಾರ ಎಲ್ಲ ಮಸ್ತಾಗಿದೆ. ಈ ಮಳೆಗೂ ಕ್ಲೈಮೇಟ್ಗೂ ಸೂಪರಾಗಿದೆ.